ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಪತ್ರಕರ್ತರ ಮನವನ್ನು ಸೆಳೆದು ರಾಯಚೂರು ವೃತ್ತಿಯ ಘನತೆ ಕಾಪಾಡುವ ಪತ್ರಕರ್ತ ಹಿತ ಕಾಪಾಡುವಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಸದಾ ಮುಂದುವರೆಯಲಿದೆ. ಬ್ಲ್ಯಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ಸಂಕಷ್ಟದಲ್ಲಿ ಇದ್ದಾರೆ. ಅವರ ನೆರವಿಗಾಗಿಯೇ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಜೀವನ ನಡೆಸಲು ಕಷ್ಟವಾಗುತ್ತಿದೆ ಎಂಬ ಕಾರಣಕ್ಕೆ ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಹಾದಿ ಹಿಡಿಯುವುದು ನಮ್ಮ ವೃತ್ತಿಗೆ ಗೌರವ ತರುವಂಥದ್ದಲ್ಲ. ನೈಜ ಪತ್ರಕರ್ತ ಹಿತ ಕಾಪಾಡುವುದು, ನಕಲಿ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡಬೇಕಿದೆ ಎಂದರು. ನೀಲಕಂಠ ಸ್ವಾಮಿ ಇವರು ಕೂಡ ಕಾರ್ಯಕಾರಿ ಸಮಿತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀಯುತ ಯಮನಿ ಮುಸ್ತಫಾ ಇವರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಇವರು ಕೂಡ ಇಲ್ಲಿ ವೇದಿಕೆ ಮೇಲೆ ಬಂದು ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಹನುಮಂತ ನಾಯಕ್ ಇವರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಶ್ರೀಯುತ ಇವರು ಕೂಡ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಚಂದ್ರಶೇಖರ್ ಯರ್ತಿಘಾಟ್ ಶ್ರೀಯುತರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಸದಸ್ಯರಾಗಿ ಆಯ್ಕೆಯಾದ ಚಂದ್ರಶೇಖರ್ ಯರ್ತಿಘಾಟ್ ಅವರು ಕೂಡ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಮತ್ತೋರ್ವ ಕಾರ್ಯಕಾರಿ ಸಮಿತಿ ಸದಸ್ಯರು ಹಿರಿಯರಾದಂತಹ ಕಾಯಪ್ಪ ಬಿ ಹೊಸೂರು ಶ್ರೀಯುತರು ಕೂಡ ವೇದಿಕೆ ಮೇಲೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಎಂದು ಅವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾದಂತಹ ಮತ್ತೋರ್ವ ಶ್ರೀಯುತರು ಶ್ರೀ ಸಿದ್ದನಗೌಡ ಇವರು ವೇದಿಕೆ ಮೇಲೆ ಆಗಮಿಸಿ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಮತ್ತೋರ್ವ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಉದಯ್ ಸದಸ್ಯರಾಗಿ ಆಯ್ಕೆಯಾಗಿರುವಂತವರು ಕೂಡ ಅದೇ ರೀತಿಯಾಗಿ ಶ್ರೀಯುತ ಬಸವರಾಜ್ ನಾಗರೆಡ್ಡಿ ರಾಜ್ಯ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ಗೌರವಿಸಬೇಕಾಗಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿದ್ದಯ್ಯ ಸ್ವಾಮಿ ಕುಕ್ಕನೂರು ಇವರು ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ಮಹನೀಯರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಶ್ರೀಯುತ ಸೋಮೇಶ್ವರ ಎಸ್ ಗುಡಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ರಾಜ್ಯಾಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಮಹಾನಂದ ನಾಯಕ್ ಉಪಾಧ್ಯಕ್ಷರಾಗಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಮಹಾನಂದ ನಾಯಕ್ ಅವರು ಕೂಡ ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೂಡ ವಿನಂತಿ. ಅದೇ ರೀತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮತ್ತೊಬ್ಬ ಮಹನೀಯರು ಶ್ರೀಯುತ ಅಶೋಕ್ ಬೆನ್ನೂರು, ಕಾರ್ಯದರ್ಶಿಗಳಾಗಿ ಬಸವರಾಜ್ ಭೋಗಾವತಿ ಶ್ರೀಯುತರು ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಶ್ರೀಯುತ ಶರಣಯ್ಯ ಒಡೆಯರ್ ಇವರು ಕೂಡ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಾಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಖಜಾಂಚಿಯಾಗಿ ಸರ್ ಸ್ವಲ್ಪ ಮಾತಾಡಬೇಕು ಸರ್ ಪ್ಲೀಸ್. ಓಕೆ
ಸಂಘದ ಈ ಕೆಲಸ ಮಾಡತಕ್ಕಂಥ ಪತ್ರಕರ್ತರು ಯಾವ ರೀತಿಯಾಗಿ ಉತ್ತಮವಾಗಿ ಸಮಾಜದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಭದ್ರತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂತಹ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ಹೇಳುವುದರ ಮುಖಾಂತರ ಪತ್ರಕರ್ತರ ಏಳಿಗೆ ಸರ್ ಇಲ್ಲಿ ನೋಡಿ ಲಕ್ಷ್ಮಣ ನಾನಾ ಕಾರಣಕ್ಕಾಗಿ ಈ ಬೇರೆ ಬೇರೆ ರೂಪದಲ್ಲಿ ಬೆಂಗಳೂರಿನಲ್ಲೇ ಒಂದು 15-20 ಸಂಘಟನೆಗಳಿದ್ದಾವೆ. ಬೇರೆ ಬೇರೆ ನನಗೆಲ್ಲರ ಯಾವ್ದಾರು ಆಫೀಸ್ಗಳಿಗೆ ಹೋದ್ರೆ ಇದು ಯಾರು ಬಂದಿದ್ರು ನೋಡಿ ಸರ್ ಅಂತಾರೆ. ಅದರಲ್ಲಿ ನೋಡಿ ನಮ್ಮ ಹೆಸರೇ ಇರುತ್ತೆ. ಅದ್ರ ಮೇಲ್ಗಡೆ ಎಲ್ಲ ಅಖಿಲ ಅಂತ ಇರುತ್ತೆ, ಅದು ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕು, ಅಖಿಲ ಕರ್ನಾಟಕ ಅಂತ. ಅಂದರೆ ಎಷ್ಟು ಅದ್ರ ಲಾಸ್ಟಲ್ಲಿ ಒಂದು ಹೆಸರು ಚೇಂಜ್ ಮಾಡೋದು, ಮಧ್ಯದಲ್ಲಿ ಎಲ್ಲರೂ ಒಂದು ಸಣ್ಣ ಚೇಂಜ್ ಮಾಡೋದು, ಈ ಥರ ಹಾಕೊಂಡು ಬ್ಯಾನರ್ ರೀಡಿಂಗ್ ಹಾಕ್ಕೊಂಡು ಬರುವಂಥ ಸಂಘಟನೆಗಳು ಭಾಳ ಜಾಸ್ತಿ ಆಗಿದ್ದಾವೆ. ಅವ್ರಿಗೆ ನಾ ಬೇರೆ ಯಾವ ಇದ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಿಮಗೆ ಆ ಎಚ್ಚರ ಪ್ರಜ್ಞೆ ಇರಬೇಕಾದ್ದು ನಮಗೆ ಇರಬೇಕು ಅಂತೇಳಿ ಅದನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಸಂಘಟನೆಯಲ್ಲಿ ಭಾಳ ಜನರು ಈ ಥರ ಏನೋ ಕಾರಣಕ್ಕಾಗಿ ನಾವು ಮೆಂಬರ್ಶಿಪ್ ಕೊಡಲ್ಲ, ಏನೋ ಕಾರಣಕ್ಕಾಗಿ ಬೇರೆ ಬೇರೆ ವೈಮನಸ್ ಬಂದಿರುತ್ತೆ, ಏನೋ ಕಾರಣಕ್ಕೆ ಅವ್ರು ಚುನಾವಣೆ ಸೋತಿರ್ತಾರೆ, ಸೋತ ತಕ್ಷಣ ಹುಡ್ಕೊಂಡು ಹೋಗೋದು, ಇನ್ನೊಂದೇನೋ ಇಟ್ಕೊಳ್ಳೋದು, ಬಂದ್ಬಿಡೋದು, ಇದನ್ನು ನಾನು ಅದಾಗಿದ್ದೀನಿ ಅಂತ. ಯಾವುದೂ ಅಲ್ಲ, ನಿಮ್ಗೆ ಯಾವುದೂ ಶೋಭೆ ತರುವಂಥ ಕೆಲಸ ಅಲ್ಲ ಇದು. ಹಾಗಾಗಿ ಈ ಬಗ್ಗೆ ನಮಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಷ್ಟು ಭಾಳ ಮುಖ್ಯ ಅನ್ನೋದು ನಿಮ್ಮೆಲ್ಲರ ಅರಿವಿಗೆ ಬಂದಿದೆ. ಪ್ರತಿ ಪಿರಿಯಾಡಿಕಲಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಅನೇಕ ಬಾರಿ ಹೈಕೋರ್ಟ್ಗೆ ವ್ಯಾಜ್ಯಗಳು ಹೋಗ್ತವೆ, ಕಾರ್ಮಿಕ ಇಲಾಖೆಗೆ ವ್ಯಾಜ್ಯಗಳು ಹೋಗಿದ್ದಾವೆ. ಇದೇ ನಿಮ್ಮ ಜಿಲ್ಲೆದೇ ಹೈಕೋರ್ಟಿಗೆ ಹೋಗಿ ಬಂತು, ಗೊತ್ತಾ ಇಲ್ಲವ? ನಿಮಗೆ ಗೊತ್ತಿದೆ ಅದನ್ನೇ. ಎಷ್ಟೆಲ್ಲ ಸಮಸ್ಯೆಗಳು ಬರ್ತವೆ. ಆದರೆ ಯಾವಾಗಲೂ ಕೂಡ ಸಂಘಟನೆ ಏನು ಅನ್ನೋದನ್ನು ಹೈಕೋರ್ಟಲ್ಲ, ಸಿವಿಲ್ ಕೋರ್ಟಲ್ಲಿ, ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ಬಂದು ನಮ್ಮಲ್ಲಿ ಮೆಂಬರ್ಶಿಪ್ ಪಡೆದವರಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ವ್ಯಾಜ್ಯ ಆಡಿ ಬಂದು ಈ ಕಾರ್ಯಕ್ರಮ ಬಂದವರಿದ್ದಾರೆ. ಹಾಗಾಗಿ ಈ ಯಾವುದೇ ಸಂದರ್ಭದಲ್ಲಿ ಯಾವ ಕೇಸ್ನಲ್ಲೂ ಕೂಡ ನಾವು ಸೋತಿಲ್ಲ. ಒಂದೇ ಒಂದು ಸಿಂಗಲ್ ಕೇಸಲ್ಲಿ ಕೂಡ ನಾವು ಸೋತಿಲ್ಲ. ಕಳೆದ ಬಾರಿ ಚುನಾವಣೆ, ರಾಜ್ಯ ಸಂಘದ ಚುನಾವಣೆ, ಜಿಲ್ಲಾ ಸಂಘದ ಚುನಾವಣೆ ಹೈಕೋರ್ಟ್ಗೆ ಹೋಯಿತು ಪಿಟಿಷನ್ನು. ಹೈಕೋರ್ಟ್ಗೆ ಹೋದ 2 ತಿಂಗಳು ತಡ ಆಯಿತು. ಫಲಿತಾಂಶವನ್ನು ಪ್ರಕಟ ಮಾಡಬಾರ್ದು, ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟಿಗೆ ಕೊಡಬೇಕು ಅಂತೇಳಿ ಹೇಳಿದರು. ಅನೇಕರು ಅದರ ನಮ್ಮ ಹಿಂದೆ ಪಿತೂರಿ ಮಾಡೋದಂತಾರೆ, ಅನೇಕರು ಅದರಲ್ಲಿ ಕೋರ್ಟಿಗೆ ಹೋಗಿದ್ದರು. ನಮಗೇನು ಚಿಂತೆ ಇಲ್ಲ, ಯಾಕೆಂದರೆ ನಾವು ಯಾವುದನ್ನು ಎಲ್ಲದನ್ನು ಪಾರದರ್ಶಕವಾಗಿ ಚುನಾವಣೆ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ ನಮಗಿತ್ತು. ಪ್ರತಿಯೊಂದನ್ನು ಕೂಡ ಹೈಕೋರ್ಟ್ ಸ್ಕ್ರೀನ್ ಮಾಡಿದೆ. ಪ್ರತಿಯೊಂದು ಚುನಾವಣೆ ಸರಿಯಾಗಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ ಸರಿ ಇದೆಯಾ, ಮೆಂಬರ್ಶಿಪ್ ಸರಿ ಇದೆಯಾ, ಇವರು ಬೈಲಾ ಪ್ರಕಾರ ನಡೆದಿದೆ, ಎಲ್ಲವನ್ನೂ ಸ್ಕ್ರೀನ್ ಮಾಡಿ ಕೊನೆಗೆ ಹೈಕೋರ್ಟ್ ಅದನ್ನು ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ KWS ಚುನಾವಣೆ ನಡೆದಿದೆ ಅಂತ ಹೈಕೋರ್ಟ್ ಎತ್ತಿಡಿದ ಮೇಲೆ ಇದಕ್ಕೆ ಈ ಚುನಾವಣೆ ಮಹತ್ವ ಇಡೀ ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಯಿತು. ಹಾಗಾಗಿ ಇವತ್ತು ಈ ಚುನಾವಣೆ ನಡೆಯುತ್ತೆ ಅಂದರೆ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕಕ್ಕೆ ಏಕಕಾಲದಲ್ಲಿ ಚುನಾವಣೆ ನಡೆಯುತ್ತದೆ. ಚುನಾವಣೆ ನಿಮಗೆ ಆ ಕ್ಷಣಕ್ಕೆ ಅನ್ನಿಸ್ಬೋದು, ಇದ್ರ ಹಿಂದೆ 5-6 ತಿಂಗಳ ಸಿದ್ಧತೆಗಳಿರುತ್ತೆ. ಆ ಚುನಾವಣೆ ಏನೆಲ್ಲ ಸಮಸ್ಯೆಗಳಿರ್ತವೆ ಅವೆಲ್ಲದನ್ನು ಕೂಡ ಪ್ರತಿಯೊಂದೂ ಇವತ್ತಿನ ಸಂದರ್ಭಕ್ಕೆ, ಯಾಕೆಂದರೆ ನಮ್ಮದು ಲೇಬರ್ ಯೂನಿಯನ್, ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುವಂಥ ಸಂಘಟನೆ ಯಾವ್ದಾರು ಇದ್ದರೆ ಇಡೀ ರಾಜ್ಯದಲ್ಲಿ ಇದೊಂದೇ ಒಂದು ಸಂಘಟನೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಭಾಳ ಜನರು ಈ ಸೊಸೈಟಿ ಆ್ಯಕ್ಟಲ್ಲೇನೋ ರಿಜಿಸ್ಟರ್ ಮಾಡ್ಕೊಂಡು ಓಡಾಡ್ಬಿಡೋದು, ನಂದೇ ಸಂಘ ಅಂತೇಳಿ. ಅದಲ್ಲ, ಯಾರಿಗೂ ಕೂಡ ಕಿವಿ ಕೊಡುವಂಥ ಅಗತ್ಯ ಇಲ್ಲ. ಅದನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಅಪೀಲ್ ಮಾಡಿದ ಮೇಲೆ ಇಡೀ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಏನು ಸುತ್ತೋಲೆ ಅಂದರೆ, ಈ ಹೆಸರಿನಲ್ಲಿ ಇರುವಂಥ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದೇನಿದೆ, ಇದನ್ನು ಯಾವ ಜಿಲ್ಲೆಯಲ್ಲೂ ಎಲ್ಲೂ ಕೂಡ ರಿಜಿಸ್ಟರ್ ಮಾಡಬಾರ್ದು ಅಂತೇಳಿ ಸುತ್ತೋಲೆಯನ್ನು ಹೊರಡಿಸಿದೆ. ಹಾಗಾಗಿ ಇದಾಗಲೇ ಹಿಂದೆ ಒಬ್ಬರು ಯಾರೋ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಕೋರ್ಟಲ್ಲಿ ಅದನ್ನು ಡಿಸ್ಪ್ಯೂಟ್ ಮಾಡಿದ್ವಿ, ಲಿಟಿಗೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ನಾವು ಕೊಟ್ಟಿದ್ದೇವೆ. ಅದು ಕೂಡ ವಿಚಾರಣೆ ನಡೀತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಸಂಘಟನೆ ವಿಚಾರದಲ್ಲಿ ನಮಗೆ ಆ ಬದ್ಧತೆ ಭಾಳ ಮುಖ್ಯ. ಈ ಸಂಘದೊಳಗಡೆ ನಾವು ಒಬ್ಬ ಕಾಮನ್ ಮೆಂಬರ್ ಆಗಿರೋಂಥ
ಸಾಮಾನ್ಯ ಸದಸ್ಯರಾಗಿರೋದು ಕೂಡ ನಮಗೆ ಹೆಮ್ಮೆ ತರುವಂಥದ್ದು, ಗೌರವ ತರುವಂಥದ್ದು. ಆ ಬದ್ಧತೆ ನಮಗಿರಬೇಕು. ನಾವು ಗರ್ವದಿಂದ ಹೇಳ್ಕೋಬೋದು, ಹೌದು ನಾವು ಕರ್ನಾಟಕ ಕಾನಿಪ ಸಂಘದ ಸದಸ್ಯರಿದ್ದೀವಿ ಅಂತ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನೀವು ಹೇಳ್ಕೋಬೋದು. ಆ ಕಾರಣಕ್ಕಾಗಿ ಇವತ್ತು ಈ ಸಂಘಟನೆಯನ್ನು ಎತ್ತರಕ್ಕೆ ಬೆಳೆಸ್ಕೊಂಡು ಬರೋದಕ್ಕೆ ಹಿರಿಯರು ಹಾಕ್ಕೊಟ್ಟಂಥ ಪರಂಪರೆ, ಹಿರಿಯರು ಕೊಟ್ಟಂಥ ಶಕ್ತಿ, ಅದರ ಆಚೆಗೂ ಕೂಡ ನೀವು ಕೊಟ್ಟಂಥ ಶಕ್ತಿ ಈ ಸಂಘಟನೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳ್ತೀನಿ. ರಾಯಚೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಬಹುತೇಕ ನಿಮ್ಮೆಲ್ಲರಿಗೆ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದು ಬಹುತೇಕರಿಗೆಲ್ಲರಿಗೂ ಗೊತ್ತು. ನಮ್ಮ ಸಂಘದ ಖಾತೆಯಲ್ಲಿ ಇರೋಂಥದ್ದು ಕೇವಲ 8,000 ರೂಪಾಯಿ. ಸೊ ನಿಮಗೆಲ್ಲರಿಗೆ ಗೊತ್ತಿರಲಿ ಅನ್ನೋಂಥ ಮಾಹಿತಿ ನೀಡೋ ಸಲುವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಾವು ಕಳೆದ ಲಿಂಗ್ಸ್ಗೂರಿನಲ್ಲಿ ನಡೆದ ಕಾರ್ಯಕ್ರಮದ ವೇಳೆ, ಸಾಮಾನ್ಯ ಸಭೆ ನಡೆದ ವೇಳೆ ಒಂದು ತಮಗೆ ಹೇಳಿದ್ದೆ, ಏನು ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಕ್ಷೇಮ ನಿಧಿಯನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ವಿ. ಅದನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಜಿಲ್ಲಾ ಸಮಿತಿ ಕೂಡ ಶ್ರಮಿಸ್ತದೆ, ಅದು ಮಾಡ್ತದೆ. ಜೊತೆಗೆ 2 ಬಾರಿ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.